ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ 27ನೇ ಕಂತಿನ ಹಣ ಬಂದಿಲ್ಲ ಅನಿತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಹಾಕ್ತಾ ಇದ್ದೀರಾ. ಅಂದ್ರೆ ಕೆಲವೊಬ್ರು ಹೇಳ್ತಾ ಇದ್ರಿ ನಮ್ದು ದಕ್ಷಿಣ ಕನ್ನಡ ಅಂತ, ಇನ್ನ ಕೆಲವೊಬ್ರು ನಮ್ದು ಚಾಮರಾಜನಗರ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಅಥವಾ ಮಂಡ್ಯ, ಮೈಸೂರು. ಸೊ ಈ ರೀತಿಯಾಗಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಬಂದಿಲ್ಲ ಆದ್ರೆ 27ನೇ ಕಂತು ಬಿಡುಗಡೆ ಆಗಿನೇ 20 ದಿನದ ಮೇಲ್ ಆಯ್ತಲ್ಲ ಅನಿತಾ, ನಮ್ಗೆ ಯಾಕೆ ಕೊಟ್ಟಿಲ್ಲ? ಯುಗಾದಿ ಹಬ್ಬಕ್ಕೆ ಎಲ್ರಿಗೂ ಕ್ಲಿಯರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರಿ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಕ್ಷಮೆ ಇರ್ಲಿ, ಇದು ನನ್ನ ಕೈಲಿಲ್ಲ. ಸೊ ಸರ್ಕಾರ ಏನ್ ಹೇಳಿರುತ್ತೋ ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಆದ್ರೆ ಒಂದು ಗುಡ್ ನ್ಯೂಸ್ ಅಂತೂ ಇದೆ ಇವತ್ತು. ಓಕೆನಾ, ಯಾರೆಲ್ಲ 27ನೇ ಕಂತಿನ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರು ಅವ್ರಿಗೆಲ್ರಿಗೂ ಕೂಡ ಬಿಡುಗಡೆ ಪ್ರಾರಂಭ ಆಗಿದೆ. ಸೊ ಹಾಗಾದ್ರೆ ಯಾವಾಗ್ಲಿಂದ ಮತ್ತೆ 3ನೇ ಹಂತದಲ್ಲಿ ಬಿಡುಗಡೆ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಅಂಡ್ ಅದಿಷ್ಟೇ ಅಲ್ಲದೆ 28ನೇ ಕಂತಿನ ಹಣಕ್ಕೂ ಕೂಡ ಇನ್ನೇನು ಬಿಡುಗಡೆಗೆ ಕ್ಷಣಗಣನೆ ಅಂತಾನೆ ಹೇಳ್ಬೋದು. ಬನ್ನಿ ಹಾಗಾದ್ರೆ 28ನೇ ಕಂತು ಕೂಡ ಯಾವಾಗ ಬರುತ್ತೆ ಅಂತ ತಿಳ್ಕೊಂಡ್ ಬರೋಣ. ಅಂಡ್ ಅದಿಷ್ಟೇ ಅಲ್ದಲೇನೆ ಚಿನ್ನದ ರೇಟು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅಂಡ್ ಇತ್ತೀಚೆಗೆ ಇದ್ದಕ್ಕಿದ್ದಂಗೆ ತುಂಬಾ ಕಡಿಮೆ ಕೂಡ ಆಗಿತ್ತು. ಓಕೆನಾ, ಸೊ ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಕೂಡ ವಿಷಯವನ್ನ ತಿಳಿಸ್ಕೊಡ್ತೀನಿ. ಇಷ್ಟೇ ಅಲ್ಲದೆ ಇವತ್ತಿನ ವಿಡಿಯೋ ಕೊನೆಯಲ್ಲಿ 2.5 ವರ್ಷದ ಪಾಪು ಸಂಪು ಬರುತ್ತೆ ಅಲ್ವಾ, ಮನೆಯಲ್ಲಿ ಮಾಡಿಸ್ಕೊಂಡಿರ್ತೀವಲ್ವಾ, ಆ ಸಂಪಿಗೆ ಬಿದ್ದು ಪಾಪ ತೀರ್ಕೊಂಡಿರುವಂತದ್ದು. ಸೊ ನಿಜವಾಗ್ಲೂ ಎಷ್ಟು ಕಣ್ಣೀರ್ ತರಿಸುತ್ತೆ ಅಂತ ಹೇಳಿದ್ರೆ, ಸೊ ಇದ್ರ ಬಗ್ಗೆ ನೀವು ಕೂಡ ಗಮನ ಹರಿಸಬೇಕು. ಪೇರೆಂಟ್ಸ್ ಆಗಿರುವಂತವ್ರು ನಾವು ಯಾವ ತರ ಇರಬೇಕು, ಮಕ್ಳ ಬಗ್ಗೆ ಯಾವ ತರ ಎಚ್ಚರ ವಹಿಸಬೇಕು ಅಂದ್ಬಿಟ್ಟು. ಇಲ್ಲಿ ಚಿಕ್ಕ ಮಕ್ಳು ಮಾತ್ರ ಅಲ್ಲ, ದೊಡ್ಡ ಮಕ್ಳು ಕೂಡ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ಮಾತ್ರನೇ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಇವತ್ತು ನಾನು ಹಾಕಿರುವಂತ ಈ ಬ್ಯೂಟಿಫುಲ್ ಡ್ರೆಸ್ ಬಗ್ಗೆ ಒಮ್ಮೆ ಹೇಳ್ಬಿಡ್ತೀನಿ. ಬಿಕಾಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ದುಡ್ಡಿದೆ, ನೀವು ನಂಬಲಿಕ್ಕೂ ಸಾಧ್ಯ ಇಲ್ಲ. ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ. ಈ ಡ್ರೆಸ್ ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರುವಂತದ್ದು. 3 ಪೀಸ್ ಕುರ್ತಾ ಸೆಟ್ ಬರುತ್ತೆ, ಪ್ಯಾಂಟು ಟಾಪು ವೇಲ್ ಅಂತೂ ತುಂಬಾ ಲೆಂತಿ ಆಗಿದೆ, ಸಕ್ಕತ್ತಾಗಿದೆ ಕ್ವಾಲಿಟಿ. ಖಂಡಿತವಾಗ್ಲೂ 10/10 ಕೊಡ್ತೀನಿ. ಕಣ್ಣು ಮುಚ್ಕೊಂಡು ನೀವು ಯಾರು ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ನಿಜವಾಗ್ಲೂ ಈ ಡ್ರೆಸ್ ನಿಮ್ ಮನೆಗೆ ಬಂದಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಮಿನಿಮಮ್ ಅಂದ್ರೂ 1,000 ಕೊಡ್ಬೋದಿತ್ತು ಅನಿತಾ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿಗೆ ಅನ್ಬಿಟ್ಟು. ಅಷ್ಟು ಇಷ್ಟಪಡ್ತೀರಾ. ನಿಮ್ಗೂ ಕೂಡ ಈ ಡ್ರೆಸ್ ಏನಾದ್ರು ಲಿಂಕ್ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಮೀಶೋ ಡ್ರೆಸ್ ಲಿಂಕ್ ಇಲ್ಲಿದೆ ನೋಡಿ ಅನ್ಬಿಟ್ಟು. ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ, ಪಿನ್ ಮಾಡಿರ್ತೀನಿ. ಯಾಕಂದ್ರೆ ತುಂಬಾ ಕಡಿಮೆ ದುಡ್ಡಿರೋದ್ರಿಂದ ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ ನೋಡಿದವ್ರಿಗೂ ಕೂಡ ಏನಾದ್ರು ಇಷ್ಟ ಆದ್ರೆ ಹೆಲ್ಪ್ ಆಗ್ಲಿ, ಕಡಿಮೆ ದುಡ್ಡಿಗೆ ತಗೊಳ್ಳಿ, ಅಂಗಡಿಗಳಿಗೆಲ್ಲ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ದುಡ್ಡು ಹಾಕ್ತಿರ್ತಾರಲ್ವಾ ಅಂತ ಹೇಳ್ಬಿಟ್ಟು ಈ ತರ ಒಂದೊಂದ್ಸತಿ ವಿಡಿಯೋದಲ್ಲಿ ಹೇಳ್ತೀನಿ ಅಷ್ಟೇ ನಾನು. ಓಕೆನಾ, ಇಷ್ಟ ಆದವರು ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ, ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಬನ್ನಿ ಈಗ ತಡ ಮಾಡೋದ್ ಬೇಡ, ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ಬಿಡೋಣ. ಓಕೆ ಫ್ರೆಂಡ್ಸ್, ಇವಾಗ ಬರ್ದೇ ಹೋದವ್ರಿಗೆ ಹೇಳ್ಬಿಡ್ತೀನಿ ಗೃಹಲಕ್ಷ್ಮಿ 27ನೇ ಕಂತು. ಸೊ ನಿನ್ನೆಯಿಂದ 3ನೇ ಹಂತದಲ್ಲಿ ಗೃಹಲಕ್ಷ್ಮಿ 27ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನೋಟಿಫಿಕೇಶನ್ ಬಂದಿರುವಂತದ್ದು. ಸೊ ಹಾಗಾಗಿ ಯಾರೆಲ್ಲ ಇಷ್ಟು ದಿನ ನನ್ನನ್ನ ಕೇಳ್ತಾ ಇದ್ರಿ, ನನ್ನ ವಿಡಿಯೋಗೆ ಬಂದು ಕಮೆಂಟ್ ಹಾಕ್ತಾ ಇದ್ರಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇಲ್ಲ ನಾವು ನಿನ್ನೆ ಕೂಡ ಚೆಕ್ ಮಾಡಿದ್ವಿ, ನಮ್ಮ ಅಕೌಂಟಿಗೆ ಬಂದೇ ಇಲ್ಲ 27ನೇ ಕಂತು ಇದುವರೆಗೂ ಅಂತ ಯಾರಾದ್ರೂ ಇದ್ರೆ ಸೊ ಇವತ್ತು ಕೂಡ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತು ಬೆಳಿಗ್ಗೆಯಿಂದಾನೇ ಮತ್ತೆ 27ನೇ ಕಂತಿನ ಹಣವನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವತ್ತು ಸಂಜೆ ಅಂದ್ರೆ 8 ಗಂಟೆ ಆಗಿರ್ಬೋದು, 9 ಗಂಟೆ ಅಥವಾ ಸಂಜೆ 4 ಗಂಟೆ ಖಂಡಿತವಾಗ್ಲೂ ಯಾರ್ದೆಲ್ಲ 27ನೇ ಕಂತು ಪೆಂಡಿಂಗ್ ಇಟ್ಕೊಂಡಿದ್ರು ಅವ್ರದೆಲ್ಲರದು ಕೂಡ ಬಿಡುಗಡೆ ಇವತ್ತಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಏನಿಲ್ಲ ಅಂದ್ರೂ ಒಂದು 20-30 ಲಕ್ಷ ಜನಗಳಿಗೆ ಬಂದೇ ಇಲ್ಲ ಬಿಡಿ. ಸೊ ಅವ್ರೆಲ್ರದು ಇವತ್ತೇ ಕ್ಲಿಯರ್ ಆಗಲ್ಲ. ಸೊ ಇವತ್ತು ನಾಳೆ ನಾಡಿದ್ದು ಇನ್ನು ಕೇವಲ 3 ದಿನದೊಳಗಡೆ ನಿಮ್ಮೆಲ್ರಿಗೂ ಕೂಡ 27ನೇ ಕಂತಿನ ಹಣವನ್ನ ಹಾಕಿ ಮುಗಿಸ್ತಾರೆ. ಓಕೆನಾ, ಆಕ್ಚುಲಿ ಅವ್ರು ಹಾಕ್ಬೇಕಾಗಿದ್ದು ಯಾವತ್ತು ಹೇಳಿ, ಯುಗಾದಿ ಹಬ್ಬದ ದಿನ ಹೇಳಿದ್ದು. ಸೊ ಇಲ್ಲಿ ಏನು ಒಂದ 80 ಲಕ್ಷ ಜನಗಳಿಗೆ ಕೊಟ್ಬಿಟ್ಟು ಯುಗಾದಿ ಹಬ್ಬಕ್ಕೆ ಹಬ್ಬ ಮಾಡ್ರಿ ಅನ್ಬಿಟ್ಟು ಈ ದಕ್ಷಿಣ ಕನ್ನಡ ಆಗಿರ್ಬೋದು ಅಥವಾ ಇನ್ನ ಬೇರೆ ಬೇರೆ ಜಿಲ್ಲೆ ಜನ ಏನ್ ಮಾಡಿದ್ರು, ಸೊ ಅವ್ರದ್ದೇನ ಆ ಕಡೆ ಯುಗಾದಿ ಹಬ್ಬ ಇರಲ್ಲ ಅಂತ ಏನಾದ್ರು ತಿಳ್ಕೊಂಡ್ಬಿಡ್ತಾ ಸರ್ಕಾರ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಬೇಜಾರಾಯ್ತು ನನಗೂ ಕೂಡ. ನೀವು ಕಮೆಂಟ್ ಮಾಡೋದು ನೋಡಿ ನನಗೆ ವಿಡಿಯೋ ಮಾಡಕ್ಕೆ ಮನ್ಸು ಬರ್ಲಿಲ್ಲ. ಯಾಕೆಂದ್ರೆ ಯುಗಾದಿ ಹಬ್ಬದ ದಿನ ಎಲ್ರಿಗೂ ಹಾಕ್ತಿವಿ ಅಂತ ಹೇಳ್ದವ್ರು ಅವ್ರೆ. ಸೊ ಇವ್ರು ನೋಡಿದ್ರೆ ಬಂದಿಲ್ಲ ಅಂತಾರಲ್ಲ, ಏನ್ ಆನ್ಸರ್ ಕೊಡ್ಲಿ ನಾನು ವಿಡಿಯೋ ಮಾಡ್ಬಿಟ್ಟು? ಇಲ್ಲ ಹಾಕಿಲ್ಲ ಅನ್ಬಿಟ್ಟು ಮತ್ತೆ ಇನ್ನೇನ್ ವಿಡಿಯೋ ಮಾಡ್ಲಿ? ಅದು ಬಿಡುಗಡೆ ಮತ್ತೆ ಆಗಿದ್ದ ದಿನ 3ನೇ ಹಂತದಲ್ಲಿ ಅವತ್ತೇ ಮಾಡೋದ್ರಾಗತ್ತೆ ಅನ್ಬಿಟ್ಟು 12ರಿಂದ 13 ದಿನ ಆಯ್ತು ನಾನು ವಿಡಿಯೋ ಮಾಡಿ. ನಾನೇ ಸುಮ್ನೆ ವೆಯ್ಟ್ ಮಾಡ್ತಾ ಇದ್ದೆ. ಸೊ ನಿನ್ನೆ ನೋಟಿಫಿಕೇಶನ್ ಸಿಕ್ತು, ಹಂಗಾಗಿ ಇವತ್ತು ಬಂದ್ ತಿಳಿಸಿದೀನಿ. ಓಕೆನಾ, ಹೋಪ್ ಖುಷಿಯಾಗಿರಿ. ಅಂಡ್ ಈಗ ಆಲ್ರೆಡಿ 28ನೇ ಕಂತಿನ ಹಣ ಬೇರೆ ಬರ್ತಾ ಇದೆ ಅಂತ ಅಂದ್ರಿ, ನಮಗ್ ನೋಡಿದ್ರೆ ಈಗ 27ನೇ ಕಂತ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಹೌದು. ಸೊ 28ನೇ ಕಂತಿನ ಹಣಕ್ಕೂ ಕೂಡ ನಿನ್ನೆಯಿಂದಾನೇ ಅಂದ್ರೆ ಡಿಬಿಟಿ ಮೂಲಕ ಪುಷ್ ಮಾಡಿರುವಂತದ್ದು. ಓಕೆನಾ, ಈಗ ಆಲ್ರೆಡಿ ಒಂದು ಟ್ರಯಲ್ ತರ ನೋಡೋ ರೀತಿ ಚೆಕ್ ಮಾಡೋದಾದ್ರೆ ಕೆಲವೊಂದಿಷ್ಟು ಜನಗಳಿಗೆ ಅಂದ್ರೆ ಬೆರಳೆ ಎಣಿಕೆ ಅಷ್ಟು ಒಂದ 5ರಿಂದ 10,000 ಜನಗಳಿಗೆ ಈಗ ಆಲ್ರೆಡಿ ಹಾಕು ಇರ್ತಾರೆ 28ನೇ ಕಂತನ್ನ. ಓಕೆನಾ, ನಿನ್ನೆ ಪುಷ್ ಆಗಿರೋದ್ರಿಂದ ಡಿಬಿಟಿ ಮೂಲಕ. ಸೊ ಇನ್ನು ಉಳಿದಂತವ್ರಿಗೆ ಯಾವಾಗಪ್ಪ ಬರುತ್ತೆ ಅಂತ ಹೇಳಿದ್ರೆ ಇದೇ ವಾರ ಬರುತ್ತೆ. ಓಕೆನಾ, ಈ 27ನೇ ಕಂತು ಏನ್ ಇವಾಗ ಹಾಕಿದಾರಲ್ವಾ, ಸೊ ಇದನ್ನೊಂಚೂರು ಕ್ಲಿಯರ್ ಮಾಡ್ಬಿಡ್ಬೇಕು. 27ನೇ ಕಂತಿನ ಹಣ ಬರ್ದೇ ಹೋದವ್ರೆಲ್ಲರೂ ಇದ್ರಲ್ವಾ, ಅವ್ರನ್ನ ಕ್ಲಿಯರ್ ಮಾಡ್ಬಿಟ್ಟು 28ನೇ ಕಂತನ್ನ
ಎಲ್ರಿಗೂ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸಿರುವಂತದ್ದು. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್. ಅಂಡ್ ಇನ್ನೊಂದು ಮುಖ್ಯವಾದ ಮಾಹಿತಿಯನ್ನ ಹೇಳ್ಬೇಕು ನಿಮ್ಗೆ, ಪೆನ್ಷನ್ ಹಣ ಬಂದಿಲ್ಲ ಅನಿತಾ ಅಂತ ಹೇಳಿ ಸಾಕಷ್ಟು ಜನ ಅದ್ರದ್ದು ಕಮೆಂಟ್ ಹಾಕಿದ್ರಂತೆ, ನಮ್ಮವ್ರು ನೋಡಿ ಹೇಳಿದ್ರು. ಸೊ ಪೆನ್ಷನ್ ಹಣ ಕೂಡ ಅಷ್ಟೇ, ಅದು ನಿಮ್ಗೆ ಗುಡ್ ನ್ಯೂಸ್. ಇವತ್ತು ಮತ್ತೆ ಪ್ರಾರಂಭ ಆಗಿದೆ ಪೆನ್ಷನ್ ಹಣ. ಸೊ ಈ ತಿಂಗಳು ಸ್ವಲ್ಪ ಲೇಟ್ ಆಯ್ತು ಬರೋದು, ಅಂದ್ರೆ ವಿಧವಾ ವೇತನ ಆಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಕೆಲವೊಬ್ಬರಿಗೆ 800 ರೂಪಾಯಿ ಬರುತ್ತೆ, ಕೆಲವೊಬ್ಬರಿಗೆ 1200 ರೂಪಾಯಿ ಬರುತ್ತೆ. ಪಾಪ ಪ್ರತಿ ತಿಂಗಳು ನೀವು ಕಾಯ್ತಾ ಇದ್ರಿ, ಸೊ ಈ ತಿಂಗಳು ಯಾಕೆ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಸರ್ಕಾರದ ಬಳಿ ಒಂಚೂರು ಹಣ ಇರ್ಬೇಕಲ್ವಾ, ಅವ್ರು ಹಿಂಗೆ ಯಾಮಾರಿಸ್ಕೊಂಡು ಹೋಗ್ತಾರೆ, ನಾವ್ ಇನ್ನೇನು ಮಾಡಕ್ಕಾಗಲ್ಲ. ಸೊ ಅವ್ರು ಹಾಕಿದ್ದನ್ನ ವಿಡಿಯೋ ಮಾಡ್ತೀವಿ, ವಿಡಿಯೋ ಮಾಡಿದ್ದೀನಿ ನಿಮಗೆ ಬರುತ್ತೆ, ಅದನ್ನ ನೋಡಿ ನೀವು ಕೂಡ ಖುಷಿ ಪಡ್ತೀರಾ, ಅಷ್ಟೇ ಹೇಳಕ್ಕಾಗುವಂಥದ್ದು. ಬಟ್ ಪೆನ್ಷನ್ ಗೃಹಲಕ್ಷ್ಮಿ 27ನೇ ಕಂತು ಇವತ್ತಿಂದ ಅಂತೂ ಖಂಡಿತವಾಗ್ಲೂ ಬರುತ್ತೆ, ಆಯ್ತಾ. ಸೊ ಓಕೆ ಫ್ರೆಂಡ್ಸ್, ಇದಾಗಿತ್ತು. ಸೊ ನೆಕ್ಸ್ಟ್ ನೋಡೋದಾದ್ರೆ ಚಿನ್ನದ ರೇಟ್, ಇವತ್ತಿನ ಪ್ರೆಸೆಂಟ್ ಚಿನ್ನದ ರೇಟ್ ಎಷ್ಟಿದೆ ಅಂದ್ರೆ 13,520 ರೂಪಾಯಿ ಇದೆ, ಓಕೆನಾ. ಸೊ ಈಗ ಕಳೆದ 2 ದಿನ ಅಥವಾ 3 ದಿನದಿಂದ ಏನಾಯ್ತು ಅಂತ ಹೇಳಿದ್ರೆ 12,800 ರೂಪಾಯಿ ಇತ್ತು. ಆಕ್ಚುಲಿ ಚಿನ್ನದ ರೇಟ್ ಜಾಸ್ತಿ ಮಾಡಿದ್ದು ಎಷ್ಟು ಅಂದ್ರೆ 16,000 ಚಿಲ್ಲರೆಗೆ ಜಾಸ್ತಿ ಮಾಡಿದ್ರು. ಇದ್ದಿದ್ದು 8,000 ರೂಪಾಯಿ ಚಿನ್ನದ ರೇಟ್ ತಗೊಂಡೋಗಿ ಈ 16,000 ರೂಪಾಯಿ ಇದ್ದಿದ್ದನ್ನ 15ಕ್ಕೆ ತಂದ್ರು, 14ಕ್ಕೆ ತಂದ್ರು, 13ಕ್ಕೆ ತಂದ್ರು. ಸೊ ಈಗ ಮೊನ್ನೆ ಏನಾಗ್ಬಿಡ್ತು ಅಂದ್ರೆ ಇದ್ದಕ್ಕಿದ್ದಂತೆ ಕೇವಲ 2 ದಿನದಲ್ಲಿ 12,800 ಮಾಡ್ಬಿಟ್ಟಿದ್ರು. ಅವತ್ತು ಯಾರೆಲ್ಲ ಚಿನ್ನ ತಗೊಂಡಿದ್ದೀರಾ ನೀವೇ ಅದೃಷ್ಟವಂತರು ಅಂತ ತಿಳ್ಕೊಂಬಿಡಿ. ಯಾಕಂದ್ರೆ ಚಿನ್ನದ ರೇಟ್ ತುಂಬಾ ಕಡಿಮೆ ಆಗೋಕ್ ಚಾನ್ಸೇ ಇಲ್ಲ. ನಾವು ಕನ್ಸ್ ಕಾಣ್ಬೇಕಷ್ಟೇ, ಮತ್ತೆ 7,000ಕ್ಕೆ ಬರುತ್ತೆ, 8,000ಕ್ಕೆ ಬರುತ್ತೆ ಅನ್ಬಿಟ್ಟು ಯಾವುದೇ ಕಾರಣಕ್ಕೂ ಬರಲ್ಲ. ಸೊ ಮತ್ತೆ ನೋಡಿ, ಈಗ ಆಲ್ರೆಡಿ ಮತ್ತೆ ಜಾಸ್ತಿ ಆಗ್ತಾನೆ ಇದೆ, 13ವರೆಗೆ ಮತ್ತೆ ಹೋಯ್ತು, ಮತ್ತೆ 14 ಆಗತ್ತೆ. ಸೊ ಏನಾದ್ರೂ ಚಿಕ್ಕ ಪುಟ್ಟ ತಗೋಬೇಕು ಅಂತ ಇದ್ರೆ ತುಂಬಾ ಯೋಚನೆ ಮಾಡಿ ಕಾಯ್ಕೊಂಡ್ ಕುತ್ಕೊಳಕ್ ಹೋಗ್ಬೇಡಿ, ಆಗಿದ್ದಾಗ್ಲಿ ಅಂತ ಹೇಳಿ ತಂದ್ಬಿಡಿ, ಓಕೆನಾ. ಒಂದ್ 20,000 ಸಂಬಳ ತಗೋತಿದೀವಿ ನಾವು ಬೆಂಗಳೂರು ಕಡೆ ಎಲ್ಲೋ ಕೆಲಸ ಮಾಡ್ಕೊಂಡು ಅಂತ ಹೇಳಿದ್ರೆ ಜಸ್ಟ್ 20,000ಕ್ಕೆ 1 ಗ್ರಾಮ್ ತಗೋ ಬರ್ಬೋದು ನೋಡಿ. 1.25 ಗ್ರಾಮಿಗೆ 1 ಉಂಗ್ರನೂ ಬರಲ್ಲ ಬಿಡಿ, ಅಷ್ಟು ಜಾಸ್ತಿ ಮಾಡ್ತಾ ಇದಾರೆ ದಿನೇ ದಿನೇ. ಬಟ್ ಪ್ರೆಸೆಂಟ್ ರೇಟ್ ಹೇಳಿ ಅನಿತಾ ಅಂತ ಕೇಳಿದ್ರೆ, ಹಾಗಾಗಿ ಇವತ್ತಿಂದ 13,500 ನಾನು ಹೇಳಿದ್ದೀನಿ, ಆಯ್ತಾ. ಓಕೆ ಫ್ರೆಂಡ್ಸ್, ಈಗ ಫೈನಲಿ ಇನ್ನೊಂದು ವಿಷಯವನ್ನ ಹೇಳ್ಬಿಡ್ತೀನಿ ನಿಮ್ಗೆ. ಇದು ಘಟನೆ ಈ ತಿಂಗಳಲ್ಲೇ ನಡೆದಿರುವಂತದ್ದು, ಮಾರ್ಚ್ 11 ಅಥವಾ 12ನೇ ತಾರೀಕಲ್ಲಿ ನಡೆದಿರುವಂತದ್ದು. ಇತ್ತೀಚೆಗೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇದನ್ನ ನೋಡಿದ್ದೆ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಚಿಕ್ಕ ಮಗು, 2.5 ವರ್ಷದ ಮಗು ಚಿರಾಗ್ ಅಂತ ಹೇಳ್ಬಿಟ್ಟು, ಇಲ್ಲಿ ಅಪ್ಪ ಗಾಡಿ ತೊಳಿತಾ ಇದ್ರಂತೆ, ಅಂದ್ರೆ ಕಾರು, ಮನೆ ಮುಂದೆ ಕಾರು ಏನೋ ವಾಶ್ ಮಾಡ್ತಾ ಇದ್ರಂತೆ. ಸಂಪು ಓಪನ್ ಮಾಡ್ಬಿಟ್ಟು ಸಂಪಿಂದ ಬಕೆಟ್ ಅಲ್ಲೇನೋ ನೀರ್ ಎತ್ಕೊಂಡೋಗಿ ಕಾರ್ ವಾಶ್ ಮಾಡ್ತಿದ್ರಂತೆ. ಮೇ ಬಿ ಕರೆಂಟ್ ಇರ್ಲಿಲ್ವೋ, ಅಂದ್ರೆ ಪೈಪಲ್ಲಿ ಹಾಕಿ ಬಿಡ್ಕೊಳ್ಳೋದಿಕ್ಕೆ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಪೇಪರ್ ಅಲ್ಲೆಲ್ಲ ಬಂದಿದ್ದೇನಪ್ಪ ಅಂತ ಹೇಳಿದ್ರೆ ಬಕೆಟ್ ಅಲ್ಲಿ ನೀರ್ ಎತ್ಕೊಂಡೋಗಿ ತೊಳಿತಾ ಇದ್ರು ಅಂತ ಹೇಳ್ಬಿಟ್ಟು, ಒಳಗಡೆ ಅಮ್ಮ ತಿಂಡಿನೋ ಅಡ್ಗೆನೋ ಮಾಡ್ತಾ ಇದ್ದಾರೆ, ತಾಯಿ, ಓಕೆನಾ, ಅವ್ರ ಹೆಂಡತಿ. ಸೊ ಮಗು ಆಟ ಆಡ್ತಾ ಇತ್ತಂತೆ, ಒಳಗಿಂದ ಈಚೆಗೆ, ಈಚಿಂದ ಒಳಗಡೆ, ಈ ತರ. ಈ ಕಾರ್ ತೊಳಿತಾ ಇದ್ದಂತಹ ತಂದೆಗೆ ಮಗು ಏನ್ ಮಾಡ್ತಾ ಇದೆ ಅನ್ನೋ ಒಂದು ಜ್ಞಾನ ಕೂಡ ಇಲ್ಲ. ಸೊ ಯಾವ್ದೋ ಯೋಚನೆಯಲ್ಲಿ ಕಾರ್ ತೊಳಿತಾ ಇದ್ದಾರೆ. ಮಗು ನೋಡಿದ್ರೆ ಆಟ ಆಡ್ಕೊಂಡು ಬಂದ್ಬಿಟ್ಟು ಹೆಂಗು ಸಂಪು ಓಪನ್ ಇತ್ತಲ್ಲ, ಸೊ ಅದ್ರೊಳಗಡೆ ಬಿದೋಗಿದೆ. ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಇರ್ಬೇಕಲ್ವಾ, ನಾವು ತಂದೆ ತಾಯಿ ಆಗಿದೀವಿ ಅಂತ ಹೇಳಿದ್ರೆ. ಸೊ ನಮ್ಗೆ ನಮ್ದೇ ಆದಂತಹ ರೆಸ್ಪಾನ್ಸಿಬಿಲಿಟಿ ಬರ್ಬೇಕು ಮಕ್ಕಳಾದ್ಮೇಲೆ. ಅಟ್ಲೀಸ್ಟ್ ಆ ತಂದೆ ಆದವರು ಏನ್ ಬಕೆಟ್ ಅಲ್ಲಿ ನೀರ್ ಎತ್ಕೊಂಡಾದ್ಮೇಲೆ ಸಂಪ್ನ ಮುಚ್ಚಿಬಿಟ್ಟಿದ್ರೆ ಇವತ್ತು ಪಾಪ ಮಗುನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಖಂಡಿತ ಬರ್ತಾ ಇರ್ಲಿಲ್ಲ. ಅವ್ರು ಯಾವ ಜ್ಞಾನದಲ್ಲಿ ಇದ್ರು, ಏನಕ್ಕೆ ಹಂಗ್ ಮಾಡಿದ್ರು, ಬೇಕು ಅಂತ ಯಾರು ಮಾಡಲ್ಲ, ಅವ್ರಿಗೂ ಭಯ ಇರುತ್ತೆ ಮಗು ಬಂದ್ರೆ ಅಂತ ಹೇಳ್ಬಿಟ್ಟು. ಬಟ್ ಅವರು ನೋಡ್ತಾ ಇದ್ರೆ ಹೆಂಗ್ ಅನಿಸ್ತಾ ಇದೆಯಪ್ಪ CCTV ನಲ್ಲೆಲ್ಲ ಚೆಕ್ ಮಾಡಿದಾಗ ಅಂತ ಹೇಳಿದ್ರೆ, ಆ ತಂದೆದು ಕಾರ್ ತೊಳಿತಿದ್ರು ಕೂಡ ಕಾರ್ ತೊಳೆಯೋ ಕಡೆ ಜ್ಞಾನನೇ ಇಲ್ಲ. ಎಲ್ಲೋ ಏನೋ ಯೋಚನೆ ನಿಲ್ಲಿದ್ದಾರೆ, ಅದು ಕೆಟ್ಟ ಯೋಚನೆನೋ ಒಳ್ಳೆ ಯೋಚನೆನೋ ಅದಂತೂ ಯಾರಿಗೂ ಗೊತ್ತಿಲ್ಲ. ಬಟ್ ಇವತ್ತಿನ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಸೊ ನಾವು ಒಂದು ಊಟ ಮಾಡ್ತಿದೀವಿ ಅಂದ್ರೂ ನೆಮ್ಮದಿಯಾಗಿ ನಾವ್ ಯಾರು ಕುತ್ಕೊಂಡು ಊಟ ಮಾಡಲ್ಲ. ಆ ತಂದೆ ಮಾತ್ರ ಅಲ್ಲ, ನಿಮ್ಮನ್ನು ಕೂಡ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಸೊ ಜಸ್ಟ್ ಇಲ್ಲಿ ಊಟ ಮಾಡ್ತಿದೀವಿ, ನಮ್ ಯೋಚನೆ ಎಲ್ಲೋ ಬೇರೆ ಕಡೆ ಓಡ್ತಾ ಇರುತ್ತೆ. ನಾಳೆ ಏನಾಗುತ್ತೋ, ನಾಡಿದ್ದೇನಾಗುತ್ತೋ, ಮಕ್ಳು ಭವಿಷ್ಯ ಹೆಂಗೋ, ದುಡ್ಡು ದುಡಿಬೇಕು, ಕೆಲ್ಸ. ಸೊ ಇದೇ ಪ್ರೆಷರ್ನ ನಾವು ತಗೊಂತಾ ಇರ್ತೀವಿ. ಎಲ್ಲೇ ಹೋದ್ರು ನೆಮ್ಮದಿ ಇರಲ್ಲ. ನಿಜವಾಗ್ಲೂ ಅವ್ರು ನೋಡಿದ್ರೆ ಆ ತರ ಫೀಲ್ ಆಯ್ತು ಅಂತ ಹೇಳ್ಬಿಟ್ಟು ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳ್ತಾ ಇದ್ರು. ನಿಜವಾಗ್ಲೂ ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಈಗ ನೋಡಿ, ಇದ್ದಿದ್ದೊಂದು ಮಗು ನೀರಿಗೆ ಬಿದ್ದಿದೆ. ಅದು ಏನ್ ಮಾಡಿದಾರೆ ಅಂದ್ರೆ, ಅವರು ಮಗು ಎಲ್ಲಿ ಅಂತ ಹುಡ್ಕಾಡಿದ್ರಂತೆ. ಹೊರಗಡೆ ತಾಯಿ ಕೇಳ್ತಾರೆ, ಇಲ್ಲ ಮಗ ಒಳಗಡೆ ಬಂದಿಲ್ಲ, ನಿಮ್ಮ ಹತ್ರ ಕಾರ್ ತೊಳಿಬೇಕಾದ್ರೆ ಹೊರಗಡೆ ಬಂದ ಅಂತ ಅಮ್ಮ ಹೇಳ್ತಾಳೆ. ಸೊ ಹೊರಗಡೆ ಬಂದು ಆಟ ಆಡಕ್ಕೆ ಎಲ್ಲಾದ್ರೂ ಹೋದ್ನಾ, ಪಾಪು ಅಲ್ಲೂ ಇಲ್ಲ. ಕೊನೆಯದಾಗಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಸೊ ಅಂದ್ರೆ ಯಾರಿಗೂ ಅದು ನಂಬ್ಲಿಕ್ಕೂ ಸಾಧ್ಯ ಇಲ್ಲ ಅಲ್ವಾ. ಸಂಪ್ ತೆಗೆದು ನೋಡಕ್ಕೂ ಎಷ್ಟು ಭಯ ಆಗ್ತಾ ಇರತ್ತೆ. ಮತ್ತೆ ಸೊ ತೆಗಿಯಕಿನ್ನೇನು ಅವ್ರು ಕ್ಲೋಸೇ ಮಾಡಿಲ್ವಲ್ಲ. ಸೊ ಹೇಗಾದ್ರೂ ಆಗ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಸಂಪ್ನ ಬಗ್ಗಿ ಹೋಗಿ ನೋಡಿದಾಗ ಅಷ್ಟರಲ್ಲಿ ಹೆಣ ಬಂದು ತೇಲ್ತಾ ಇತ್ತಂತೆ ಅದ್ರ ಮೇಲ್ಗಡೆ ಪಾಪುದು. ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ. ಇರೋದೊಂದೊಂದು ಮಕ್ಳು ಇಟ್ಕೊಂಡು ಈ ತರ ಆಗ್ಬಿಟ್ರೆ ನಿಜವಾಗ್ಲೂ ಒಂದು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಹಿಂದೆ ಎಲ್ಲ ನಮ್ ತಂದೆ ತಾಯಿಗಳು ಕೂಡ ನಮ್ಮನ್ನ ಸಾಕ್ತಾ ಇದ್ರು. ಅವರು 3 ಹೊತ್ತು ಊಟ, ಕಷ್ಟನೋ ಸುಖನೋ 3 ಹೊತ್ತು ಊಟ ಅಂತೂ ಕೊಡ್ತಿದ್ರು ಅಲ್ವಾ. ನಮಗೆ ತುಂಬಾ ಬಡಿಸ್ತಾನ ಇರ್ತಿತ್ತು ಅವಾಗ ಬಿಡಿ. ಆದ್ರೂ ನಮ್ಮ ಅಪ್ಪ
ಅಮ್ಮ ಅಂದಿರು ಏನ್ ಮಾಡೋರು ಅಂದ್ರೆ ನಮಗೆ ತುಂಬಾ ಟೈಮ್ ಕೊಡೋರು. ಈಗ ನನಗೆ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮ ಜನರೇಷನ್ ಹಂಗಿತ್ತು ಹಿಂದೆ. ನೀವು ಕೂಡ ಒಂದ್ಸತಿ ಚಿಕ್ಕವರಾಗಿದ್ದಾಗ ನಿಮ್ಮ ಬಾಲ್ಯವನ್ನೇ ನೆನ್ಪು ಮಾಡ್ಕೊಳ್ಳಿ. ಎಷ್ಟೊಂದು ಟೈಮ್ ನಾವು ತಂದೆ ತಾಯಿ ಜೊತೆ ಕಳೀತಾ ಇದ್ವಿ ಅನ್ಬಿಟ್ಟು. ಬಟ್ ಇವತ್ತಿನ ಒಂದು ಜನರೇಷನ್ ಹೆಂಗಾಗಿದೆ ಅಂದ್ರೆ ನಾವುಗಳೇ ನಮ್ಮ ಮಕ್ಕಳಿಗೆ ಖಂಡಿತವಾಗ್ಲೂ ಟೈಮ್ ಕೊಡ್ತಾ ಇಲ್ಲ. ಇವನ್ ಎಕ್ಸಾಂಪಲ್ ನನಗೆ ಒಂದ್ಸತಿ ನಾನು ಇದನ್ನ ಫೀಲ್ ಮಾಡ್ತೀನಿ. ಇವಾಗ ನಾನೇ ಏನೋ ಒಂದು ವರ್ಕ್ ಮಾಡ್ತಾ ಇರ್ತೀನಿ, ನನ್ನ ಮಕ್ಳು ಬಂದು ಮಾತಾಡ್ಸೋದು ಅಥವಾ ಇನ್ನೇನೋ ಮಾಡಿದ್ರೆ ನನ್ಗೆ ಬಾಚ್ಕೊಂಡು ತಪ್ಕೋಬೇಕು, ಮಕ್ಳನ್ನ ಆಡಿಸ್ಬೇಕು ಅನ್ಸಲ್ಲ. ಕೆಲವೊಮ್ಮೆ ಬೈದ್ ಬಿಡೋಣ, ದೂರ ಹೋಗಿ ಕುತ್ಕೊಳ್ಳಿ ಸೈಲೆಂಟ್ ಆಗಿ, ಇಲ್ಲ ಮಲ್ಕೊಳ್ಳಿ, ಆತರ ಅನ್ಬಿಡೋಣ ಅನ್ನೋಷ್ಟು ನನ್ಗೆ ಒಂಥರ ಫ್ರಸ್ಟ್ರೇಷನ್ ಆಗ್ತಿರುತ್ತೆ. ಸೊ ಈ ಕಡೆ ವರ್ಕ್ ಲೋಡ್ ನಮ್ಗೆ ಜಾಸ್ತಿ ಆದಾಗ ನಿಜವಾಗ್ಲೂ ಈ ತರ ಸಿಚುವೇಶನ್ ನಿಮ್ಗೂ ಕೂಡ ಒಮ್ಮೆ ಬಂದಿರುತ್ತೆ. ಆದ್ರೆ ಇದನ್ನ ಯಾರಿಂದನೂ ಬೇರೆ ಯಾರೋ ಹೇಳಿ ಬದಲಾಯಿಸೋಕ್ಕಾಗಲ್ಲ. ನಮ್ಮ ಮನಸ್ಸಿಂದ ನಾವೇ ತಿಳ್ಕೊಂಡು ಅರ್ಥಕೊಂಡು ನಮ್ಮ ಮಕ್ಕಳಿಗೆ ನಾವು ಎಷ್ಟು ಸಾಧ್ಯನೋ ಅಷ್ಟು ಟೈಮ್ನ ನಾವು ಕೊಡ್ಲೇಬೇಕು. ಅಂಡ್ ಅವ್ರಿಗೆ ಮಾತ್ರ ಅಲ್ಲ, ನಮ್ಗಳಿಗೂ ನಾವು ಟೈಮ್ ಕೊಡ್ಕೋಬೇಕು. ನಾಳೆ ಅನ್ನೋದನ್ನ ಅತಿಯಾಗಿ ಯೋಚನೆ ಮಾಡೋದು ಬೇಡ. ಇವತ್ತಿನ ಜೀವನ ಏನಿದೆಯೋ ಅದನ್ನ ಜೀವಿಸಕ್ಕೆ ಆದಷ್ಟು ಎಲ್ಲರೂ ಕೂಡ ಪ್ರಯತ್ನ ಪಡ್ಬೇಕು. ಹೊರಗಡೆ ಬರ್ತಾ ಇದೀವಿ ಅಂದ್ರೆ ನನ್ನ ಮಗು ಹೆಂಡತಿ ಜವಾಬ್ದಾರಿ ಗಂಡಂಗಿರ್ಬೇಕು, ಹಾಗೆ ಹೆಂಡತಿಗೂ ಕೂಡ ಮಗು ಗಂಡನ್ ಜವಾಬ್ದಾರಿ ಇರ್ಬೇಕು. ಈಗ ಸಂಪ್ನ ಕ್ಲೋಸ್ ಮಾಡಿ ಹೋಗಿದ್ರೆ ಇವತ್ತಿ ಘಟನೆ ನಡೀತಾ ಇತ್ತಾ? ಹೌದಲ್ವಾ? ಅವ್ರಿಗೆ ಏನ್ ಟೆನ್ಷನ್ ಇತ್ತೋ, ನಾನು EMI ಕಟ್ಬೇಕು, ಇಷ್ಟು ವರ್ಷ ಆಗೋಯ್ತು ಕಾರ್ ತಂದು, ಅಥವಾ ನನ್ ಕಾರ್ ತಗೊಂಡ್ ಹೋಗ್ತಾರೆ ಅನ್ನೋ ಟೆನ್ಷನ್ ಇತ್ತೋ, ಅಥವಾ ಈಗ ಆಫೀಸ್ಗೆ ಹೋಗ್ಬೇಕು ವರ್ಕ್ ಪ್ರೆಷರ್ ಅಷ್ಟೊಂದಿದೆ ಅನ್ನೋದಿತ್ತು, ಅಥವಾ ಸಾಲ ಇತ್ತು, ಯಾರಿಗ್ ಗೊತ್ತು. ಒಟ್ನಲ್ಲಿ ಮನುಷ್ಯನ್ಗೆ ಏನಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ತಾನೆ ಇರ್ತೀವಿ. ಈಗ ಮನೆಯಿಂದ ಆಫೀಸ್ಗೆ ಹೋದ್ರು ಅಲ್ಲಿ ಮನೆ ಚಿಂತೆ ಮಾಡ್ತೀವಿ, ಆಫೀಸಿಂದ ಮನೆಗೆ ಬಂದ್ರೆ ಆಫೀಸ್ ಕೆಲಸವನ್ನ ಅಲ್ಲಿ ಬಿಟ್ಟು ಬರೋದೇ ಇಲ್ಲ, ಮನೇಲಿ ಕುತ್ಕೊಂಡು ಅದನ್ನೇ ಯೋಚಿಸ್ತಾ ಇರ್ತೀವಿ. ಒಟ್ಟಾರೆ ಫ್ಯಾಮಿಲಿಗೆ ಅಂತ ಹೇಳ್ಬಿಟ್ಟು ಅಂತೂ ನಾವು ಟೈಮ್ ಕೊಡಲ್ಲ. ಎಲ್ಲೋ ಟೈಮ್ ಸಿಕ್ಕಾಗೆಲ್ಲ ಒಂಚೂರು ಮೊಬೈಲ್ ಗಿಬೈಲ್ ನೋಡ್ಕೊಂಡ್ಬಿಟ್ಟು ಟೈಮ್ ಪಾಸ್ ಮಾಡ್ಕೊಂಡು ಇಡೀ ಜೀವನವನ್ನ ಈ ತರ ಬಿಸಿನಲ್ಲೇ ಕಳೀತಾ ಇದೀವಿ. ಆದಷ್ಟು ನಮ್ಮ ಫ್ಯಾಮಿಲಿಗೆ ನಮಗೋಸ್ಕರ ನಾವು ಟೈಮ್ ಕೊಡ್ಕೊಂಡು, ಸೊ ನಮ್ಮ ಮಕ್ಕಳು, ನಮ್ಮ ಕುಟುಂಬದವ್ರನ್ನ ನಾವು ಆದಷ್ಟು ಚೆನ್ನಾಗಿ ನೋಡ್ಕೋಬೇಕು. ಆದಷ್ಟು ರೆಸ್ಪಾನ್ಸಿಬಿಲಿಟಿ ನಾವು ತಗೋಬೇಕು, ಬೇರೆಯವ್ರು ಹೇಳಿ ನಾವು ತಗೊಳ್ಳೋದಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.